ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊತ್ತಾದರೂ ಇಲ್ಲಿ ಯಾಕಿದ್ದಾರೆ ಇವರು? ಕನ್ಸಲ್ಟೇಷನ್ ಅಂತನಾದರೂ ಇಲ್ಲಿಗೆ ಬಂದ್ರಾ? ಅಟ್ಲೀಸ್ಟ್ ಒಳಗಾದರೂ ಹೋಗಬೇಕು. ಆದರೆ ಇಲ್ಲೇ ನಿಂತ್ಕೊಂಡು ಯಾರೇ ಕಾಯ್ತಾ ಇದ್ದಾರೆ? ಏನು ವಿಷಯ ಇರ್ಬೋದು? ಈ ಆಸ್ಪತ್ರೆಯಲ್ಲಿ ಇವರನ್ನ ಮೀಟ್ ಮಾಡೋ ಅಂಥವ್ರು ಯಾರಿದ್ದಾರೆ? ಯಾಕೆ ಇಷ್ಟೊಂದು ಒದ್ದಾಡ್ಕೊಂಡು ಕಾಯ್ತಾ ಇದ್ದಾರೆ? ಇವರಿಗೋಸ್ಕರ ಕಾಯ್ತಿದ್ದ? ಯಾಕಿರ್ಬೋದು? ಅಕ್ಕ, ಅಯ್ಯೋ, ಅಕ್ಕಂಗೆ ಏನಾಯ್ತು? ನಾನು ಅಸ್ಸಲ ಕೇಳಿದ್ರು ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಹಾಗಾದ್ರೆ ಇವಳಿಗೇನೋ ಆಗಿದೆ. ಏನಾಗಿರ್ಬೋದು? ನಮಸ್ತೆ, ನೀವೇ ನಮ್ಮ ಮಗುವಿನ ತಂದೆ? ತಂದೆನಾ? ಆರಾಮಾಗಿರಿ, ಚಿಂತೆ ಪಡೋ ಅವಶ್ಯಕತೆ ಏನೂ ಇಲ್ಲ. ಮಗುನ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತಿದೆ. ಈ ಮುದ್ದಾದ ಹೆಂಡತಿಗೆ ಕಾಂಪಿಟೇಷನ್ ಕೊಡೋಕೆ ಅಂತಾನೆ ಒಂದು ಮುದ್ದಾದ ಮಗು ಬರೋದನ್ನ ಕಾಯ್ತಾ ಇರಿ. ಮಗುವಿನ ಆರೋಗ್ಯದಷ್ಟೇ ತಾಯಿ ಆರೋಗ್ಯನೂ ಮುಖ್ಯ. ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಚೆಕಪ್ಗೆ ಕರೆಕ್ಟಾಗಿ ಕರ್ಕೊಬನ್ನಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ರಿಪೋರ್ಟ್ಸ್ ಎಲ್ಲ ಸೆಂಡ್ ಮಾಡಿಬಿಡಿ. ಸರಿ. ಇಷ್ಟೊಂದು ಸುಳ್ಳುಗಳನ್ನ ನನ್ನ ಸುತ್ತ ಇಟ್ಕೊಂಡು ಬದುಕ್ತಾ ಇದ್ದೀನ ನಾನು. ನನ್ನ ಆಸೆ, ಕನಸು, ಪ್ರೀತಿ ಎಲ್ಲ ಎಲ್ಲ ಸುಳ್ಳಾಗೋಯ್ತಲ್ಲ. ಜಗತ್ತೇ ಮೋಸ ಮಾಡಿದ್ರು ನೀವು ಯಾವಾಗಲೂ ಸತ್ಯ ಅಂದ್ಕೊಂಡಿದ್ನಲ್ಲ ಸರ್. ಆದರೆ ನೀವೇ ಈ ಸುಳ್ಳನ್ನ ಕೋಟೆ ಕಟ್ಬಿಟ್ರಲ್ಲ. ನೀವೇ ನನ್ನ ನಂಬಿಕೆನ ಹೊಡೆದಾಕ್ಬಿಟ್ರಲ್ಲ ಸರ್. ಯಾಕೆ ಈ ರೀತಿ ಮಾಡಿದ್ರಿ? ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ? ನನ್ನ ಜೀವಕ್ಕೆ ಅರ್ಥ ಇರೋದೇ ನಿಮ್ಮ ಜೊತೆ ಇದ್ರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ಏನು ಉಳಿತು? ನನ್ನ ಪ್ರೀತಿ, ನಂಬಿಕೆ ಎಲ್ಲನೂ ಕೆಡಿಸ್ಬಿಟ್ರಲ್ಲ. ಸುಳ್ಳನ್ನ ನನ್ನ ಕಣ್ಣು ಕಟ್ಸೋ ಜೊತೆ ಅಕ್ಕನೂ ನಂಬಿಸ್ಬಿಟ್ರ. ನಿಮ್ಮ ಆಟಕ್ಕೆ ನಾವಿಬ್ರು ಇಷ್ಟೊಂದು ಸುಲಭವಾದ ದಾಳ ಆಗ್ಬಿಟ್ವಾ? ಹೆಣ್ಮಕ್ಳು ಬಗ್ಗೆ ಅಷ್ಟೆಲ್ಲ ಮಾತಾಡೋ ನಿಮಗೆ ನಾವಿಬ್ರು ಗೊಂಬೆಗಳ ಥರ ಕಾಣಿಸ್ಬಿಟ್ವಾ? ಯಾಕೆ ಸರ್, ಯಾಕೆ ಹೀಗೆ ಮಾಡಿದ್ರಿ? ಇದೇ ವಿಷಯ ನನ್ನಿಂದ ಮುಚ್ಚಿಡ್ಬೇಕು ಅಂತ ನೀವು ಅಂದ್ಕೊಂಡಿದ್ದ? ಅಯ್ಯೋ, ಯಾರ ಹತ್ರ ನಾನು ಇದನ್ನೆಲ್ಲ ಹೇಳ್ಕೊಳ್ಳಿ? ಯಾಕೆ ಹೀಗೆ ಮಾಡಿದೆ ಅಂತ ಯಾವ ದೇವ್ರನ್ನ ಕೇಳಲಿ? ಯಾರನ್ನು ಕೇಳಲಿ? ನಮಸ್ತೆ, ನೀವೇ ನಮ್ಮ ಮಗುವಿನ ತಂದೆ? ಮಗುನ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತಿದೆ. ಈ ಮುದ್ದಾದ ಹೆಂಡತಿಗೆ ಕಾಂಪಿಟೇಷನ್ ಕೊಡೋಕೆ ಅಂತಾನೆ ಒಂದು ಮುದ್ದಾದ ಮಗು ಬರೋದನ್ನ ಕಾಯ್ತಾ ಇರಿ.
ನನ್ಗೆ ಯಾಕೋ ಅಣ್ಣ ಹೇಳಿದ ಮಾತಲ್ಲಿ ತುಂಬ ಒಳ ಅರ್ಥ ಇದೆ ಅನಿಸ್ತಿದೆ. ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ವಾ ಅಂತ. ಡ್ಯಾಡ್ ಏನು ಹೇಳಿದ್ರು? ಅದೇ ನಾವು ನೆಗ್ಲೆಕ್ಟ್ ಮಾಡ್ತಿದ್ವಲ್ಲ, ಅಣ್ಣ ಓವರ್ ಥಿಂಕರ್ ಅಂತ. ಸ್ವಲ್ಪ ನೆನ್ಪು ಮಾಡ್ಕೊ. ಕರ್ಣ ನಿತ್ಯನ್ಗೆ ಎಲ್ಲಾರ ಮುಂದೆ ಯಾಕೆ ತಾಳಿ ಕಟ್ಟಿಲ್ಲ? ಹನಿಮೂನ್ ಅನ್ನೋ ಹೆಸರಲ್ಲಿ ಕರ್ಣ ನಿತ್ಯ ಇಬ್ರು ತೇಜಸ್ನ ಹುಡ್ಕೊಂಡು ಯಾಕೆ ಹೋದ್ರು? ಮದುವೆ ಆದ್ಮೇಲ್ ಕೂಡ ಕರ್ಣ ನಿಧಿ ಜೊತೆ ಅಷ್ಟು ಆರಾಮಾಗಿ ಅಷ್ಟು ಸಲ್ಗೆಯಿಂದ ಇರೋಕ್ ಹೇಗ್ ಸಾಧ್ಯ? ಅತ್ತೆ, ನಾನು ಮಾರಿಗುಡಿಗೆ ಹೋಗಿದ್ದೆ ಅಲ್ಲಿ ಏನಾದರೂ ಹೀಣ್ ಸಿಗುತ್ತೆ ಅಂತ ನೋಡಕ್ಕೆ. ಆದ್ರೆ ಅಲ್ಲಿ ನನಗೆ ಇಡೀ ವರ್ಷಕ್ಕಾಗೋಷ್ಟು ಅವಮಾನ ಸಿಕ್ತು ಬಿಟ್ರೆ ಬೇರೇನ್ ಏನೂ ಸಿಕ್ಕಿಲ್ಲ. ಆ ವಿಷಯನೆಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಹಿಂದೆ ಮುಂದೆ ಏನೋ ಯೋಚನೆ ಮಾಡಿದ್ರು ನಮಗೆ ಗೊತ್ತಿರೋದು ಅಷ್ಟೇ. ಅದರ ಅರ್ಥ ಗೊತ್ತು ಮಾಡ್ಕೊಳ್ಳೋದು ತುಂಬಾ ಬಾಕಿ ಇದೆ ಅಂತ. ನಿಮ್ಗೆ ಯಾಕೋ ನಮ್ಮ ಅಪ್ಪನ ಗಾಳಿ ಜೋರಾಗಿ ಬೀಸ್ತಾಗಿದೆ. ಚೆನ್ನಾಗಿ ತಲೆ ಓಡಿಸ್ತಿದ್ದೀರಾ ಅತ್ತೆ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋದಲ್ವಾ? ಅದ್ಬಿಡು, ನೀನೊಂದು ವಿಷಯ ಗಮನಿಸಿದ್ಯಾ? ಏನು? ಕರ್ಣ ಮತ್ತೆ ನಿತ್ಯ ಗಂಡ ಹೆಂಡತಿ ತರ ಓಡಾಡಿದ್ರು ಅವ್ರ ಮಧ್ಯ ಬೇರೆ ಏನೋ ಇದೆ. ಅವ್ರು ಬೇಕು ಅಂತ ಪ್ಲಾನ್ ಮಾಡಿ ನಮ್ಮಿಂದ ಯಾವುದೋ ದೊಡ್ಡ ವಿಷಯ ಮುಚ್ಚಿಡ್ತಿದ್ದಾರೆ. ಹಾಗಿದ್ರೆ ನಾವು ಅವ್ರ ಮೇಲೆ ನಮ್ಮ ಅಪ್ಪನ ಥರ ಎಕ್ಸ್ಟ್ರಾ ಒಂದು ಕಣ್ಣಿಟ್ರೆ ಒಳ್ಳೇದು ಅಂತೀರಾ? ಇಟ್ರೆ ಒಳ್ಳೇದಲ್ಲ, ಇಡದೇ ಇದ್ರೆ ತುಂಬಾ ಕೆಟ್ಟದ್ದು. ಸಂಜು, ಸಂಜು, ಯಾಕೋ ಮುಖ ಸಪ್ಪಗ್ ಮಾಡ್ಕೊಂಡು ಏನೋ ಕಳ್ದೋಗಿರೋ ತರ ಇದೆಯಾ? ಏನೋ ಕಳೆದೋದ್ರೆ ಅದನ್ನು ಮತ್ತೆ ವಾಪಸ್ ಹುಡುಕ್ಬೋದು ಅತ್ತೆ. ಆದರೆ ನಮ್ಮ ಸುತ್ತಮುತ್ತ ಇರೋರು ನೆಮ್ಮದಿನ ಕಳ್ಕೊಂಡ್ರೆ ಅದಕ್ಕೆ ಕಾರಣ ಹುಡುಕೋದು ಕಷ್ಟ. ನಮ್ ಸುತ್ತಮುತ್ತ ಇರೋರ ನಮಗಾಗದೆ ಇರೋರ್ ನೆಮ್ಮದಿ ಕಳಿಯೋಕೆ ನಾವ್ ಯೋಚನೆ ಮಾಡ್ಬೇಕು. ನೀನ್ ಯಾರ ಬಗ್ಗೆ ಯೋಚಿಸ್ತಿದ್ಯಾ? ಡ್ಯಾಡ್ ಬಗ್ಗೆ. ಏನು? ಅಣ್ಣನ ಬಗ್ಗೆನಾ? ಯಾಕೇನಾಯ್ತು? ಚಿಕ್ಕಮ್ಮ ಹೇಳ್ತಿದ್ರು, ನಾವು ಮಾರಿಗುಡಿಗೆ ಹೋಗಿದ್ವಲ್ಲ, ಆಗ ಡ್ಯಾಡ್ಗೆ ಒಂದು ರಿಬ್ಬನ್ ರೋಸ್ ಪಾರ್ಸೆಲ್ ಬಂದಿತ್ತಂತೆ.